ಮುಂಜಾನೆ 11 ಗಂಟೆಗೆ ತಾಲೂಕು ಮಟ್ಟದ ದೇಹದಾರಿ ಸ್ಪರ್ಧೆಯನ್ನು ಈಗ ಅದು MHS ಸ್ಕೂಲ್ನಲ್ಲಿ ಬ್ಯಾಡ್ಮಿಂಟನ್ ಹಾಲ್ ಇದೆ. ಅಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯನ್ನು ಮುಗಿಸ್ಕೊಂಡು ರಿಸಲ್ಟ್ ಮಾತ್ರ ನಮ್ಮ ಈ ಸ್ಪರ್ಧೆಗೆ ತೊಗೊಂಡ್ಬರ್ತೀವಿ ಇಷ್ಟು ಫೈನಲ್ ಆಗಿ ಮುಖ್ಯ ವೇದಿಕೆ ಈ ದೊಡ್ಡ ವೇದಿಕೆಗೆ. ನಂತರ ಇಲ್ಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಆದೇ ದಿನ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಟೋಟಲ್ ಒಂದು 300 ಜನ ದೇಹದಾರಿ ಸ್ಪರ್ಧಾಳುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಈಗಾಗಲೇ ನಮ್ಮ ಕಡೆ ಬಂದಂಥ ಹುಡುಗರ ಲಿಸ್ಟ್ ಪ್ರಕಾರ ಒಂದು 270 ಜನ ಲಿಸ್ಟ್ ಬಂದಿದೆ. ಇನ್ನೂ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಸ್ಪರ್ಧಾಳುಗಳು ಬರ್ತಾ ಇದ್ದಾರೆ. ಆ ದಿನ ಇಲ್ಲಿ ಸಾಹೇಬರು ಹೇಳಿದ ಪ್ರಕಾರ 10ರಿಂದ 10:30 ಒಳಗೆ ಆ ಸ್ಪರ್ಧೆಯನ್ನು ಮುಗಿಸಕ್ಕೆ ಹೇಳಿದ್ದಾರೆ. ಹಾಗಾಗಿ ತಾಲೂಕು ಮಟ್ಟ ಸ್ಪರ್ಧೆಯನ್ನು ಮುಂಜಾನೆ ಮುಗಿಸಿ 4 ಗಂಟೆ ಸಾಯಂಕಾಲ 4 ಗಂಟೆಯಿಂದ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಸ್ಪರ್ಧೆಯನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಮ್ಮ ಹೆಮ್ಮೆಯ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮ ನಡೀತಾ ಇದೆ. 22ನೇ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮ ಜನವರಿ 16, ಜನವರಿ 17 ಮತ್ತು ಜನವರಿ 18ರಂದು ಸೊ ಇದೇ ಮಹರ್ಷಿ ವಾಲ್ಮೀಕಿ ಕ್ರೀಡಾಂಗಣದ ಈ ಭವ್ಯ ವೇದಿಕೆ ಮೇಲೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ವಹಿಸಲಿದ್ದಾರೆ. ಹಾಗೂ ಜನವರಿ 16ರಂದು ಈ ಕಾರ್ಯಕ್ರಮವನ್ನು ನಮ್ಮ ಲೋಕಸಭಾ ಸಂಸದರಾದಂತಹ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವರು ಹಾಗೂ ಕರ್ನಾಟಕ ಯುವ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾದಂಥ ಶ್ರೀ ರಾಹುಲ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದರೊಂದಿಗೆ ಅವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೂ ಕೂಡ ನಮ್ಮ ಗಣ್ಯರ ಈ ವೇದಿಕೆಯ ಮೇಲೆ ಸನ್ಮಾನ ಹಮ್ಮಿಕೊಂಡಿದ್ದಾರೆ. ಗೋಕಾಕ್ ಹಾಗೂ ಮುರುಳ್ಗಿ ತಾಲೂಕಿನ ಮುಖಾಂತರ ನಮ್ಮ ತಾಲೂಕಿನ ಕೀರ್ತಿಯನ್ನು ದೇಶದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಕೀರ್ತಿಯನ್ನು ಬೆಳಗಿದ್ದಾರಲ್ಲ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ 3 ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕಾ ಮಟ್ಟದಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು, ಗಾಯನ, ಜಾನಪದ ಗಾಯನ, ಸಮೂಹ ನೃತ್ಯ ಮತ್ತು ಜಾನಪದ ನೃತ್ಯ, ಈ ಒಂದು 4 ವಿಭಾಗಗಳಲ್ಲಿ 3 ಏಕ ನೃತ್ಯ ಒಂದು. ಸೊ ಈ ವಿಭಾಗಗಳಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳು, ತಾಲೂಕಾ ಮಟ್ಟದ ಸ್ಪರ್ಧೆಗಳು ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ನಡೀತಾ ಇದ್ದಾವೆ. ಇದ್ರ ಮುಖಾಂತರ ಈ ಎಲ್ಲ ತಂಡಗಳು ತನ್ನದೇ ಆದಂಥ ತಯಾರಿಯನ್ನು ನಡೆಸಿ ಗೋಕಾವಿ ಜನರಿಗೆ ಒಂದು ಮನೋರಂಜನೆ ರಸದೌತನ್ನು ನೀಡಲಿಕ್ಕೆ ಎಲ್ಲ ರೀತಿಯಿಂದಲೂ ಸಜ್ಜುಗೊಂಡಿದ್ದಾರೆ. ಇದಕ್ಕೆ ಬೇಕಾದಂಥ ಅಗತ್ಯ ಸಿದ್ಧತೆಗಳನ್ನು ನಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಕಾರ್ಯದರ್ಶಿಗಳಾದಂಥ ಶ್ರೀ ರಿಯಾಜ್ ಚೌಗ್ಲಾ ಸರ್ ಅವರು ಸೊ ಭಾಳ ಯಶಸ್ವಿಯಾಗಿ ಈಗಾಗಲೇ ಎಲ್ಲ ತಯಾರಿಗಳು ಮುಗಿಸಿದ್ದಾರೆ. ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಸಿದ್ಧರಾಗಿದ್ದಾರೆ. ಅಂತಿಮ ಹಂತದ ಸ್ಪರ್ಧೆಗಳು 16, 17, 18 ನಡೀತಾ ಇದ್ದರೂ ಕೂಡ ಈ ಒಂದು ಅಂತಿಮ ಹಂತದ ವೇದಿಕೆಯ ಮೇಲೆ ಸುಮಾರು 1200 ಸ್ಪರ್ಧಾಳುಗಳು ಭಾಗವಹಿಸಲಿದ್ದಾರೆ. ಇದರ ಮುಖಾಂತರ ತಮ್ಮ ಕಲಾ ಪ್ರದರ್ಶನವನ್ನು ಗೋಕಾವಿ ಜನತೆಯ ಮುಂದೆ ಪ್ರದರ್ಶಿಸಲಿದ್ದಾರೆ. ಈ 1200 ಜನರನ್ನು ನಾವು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಡಿಸೆಂಬರ್ 21 ಮತ್ತು ಡಿಸೆಂಬರ್ 22ರಂದು 2 ದಿನಗಳ ಕಾಲ ಮೊದಲನೇ ಹಂತದ ಆಯ್ಕೆ ಮಾಡಿದ್ವಿ ನಾವು. ಆ ಮೊದಲ ಹಂತದ ಆಯ್ಕೆಯಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಸ್ಪರ್ಧಾಗಳು ಬಂದಿದ್ದರು. ಸುಮಾರು 4000 ಜನರದ ಆಡಿಷನ್ ಆಯ್ಕೆಯನ್ನು ನಾವು ಅವತ್ತು ಮಾಡಿದ್ವಿ. ಆ 4000 ಜನರಲ್ಲಿ 1200 ಜನರು ಮಾತ್ರ ಅಂತಿಮ ಹಂತದ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಇಷ್ಟೆಲ್ಲಾರ್ದೇ ಪ್ರತಿ ವರ್ಷದಂತೆ ಏನು ಸತೀಶ್ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಂತೆ ತಾಲೂಕಂದರೆ ಇವಾಗ ಗೋಕಾಕ್ ಮುರುಳ್ಗಿ ಅಂತ ಆಗಿದೆ. ನಾವು 2 ತಾಲೂಕನ್ನು ಒಗ್ಗಟ್ಟಾಗಿ ತೊಗೊಂಡ್ಬಿಟ್ಟು ಗೋಕಾವಿ ಮತ್ತು ಮುರುಳ್ಗಿ ತಾಲೂಕು ಸೇರಿದಂತೆ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ PUCನಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ 3 ವಿಭಾಗದಲ್ಲಿ ಪ್ರತ್ಯೇಕವಾಗಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ನಾವು ನಗದು ಬಹುಮಾನ ಸಹಿತ ಸನ್ಮಾನವನ್ನು ನೀಡಿ ಅವ್ರಿಗೂ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮ ಕೊನೆಯ ದಿನದಲ್ಲಿ ನಡೀತಾ ಇದೆ. ಇಷ್ಟೇ ಅಲ್ಲಾರ್ದೇ ಈ 3 ದಿನಗಳ ಪ್ರೋಗ್ರಾಮು ಸತೀಶ್ ಶುಗರ್ಸ್ ಅವಾರ್ಡ್ಸ್ 22ನೇ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಆಗ್ತದೆ. ಆಮೇಲೆ ಸೋಮವಾರ ದಿನ 19ನೇ ತಾರೀಕು ಸತೀಶ್ ಶುಗರ್ಸ್ ಕ್ಲಾಸಿಕ್ಸ್ ಸೊ ದೇಹ ದಾಢ್ಯ ಸ್ಪರ್ಧೆ ನಡೀತಾ ಇದೆ. ಇದರ ಒಂದು ಮಾಹಿತಿಯನ್ನು
ರಮೇಶ್ ಕಳಿಮನಿ ಸರ್ ಅವರು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದಾರೆ. ಶುಗರ್ಸ್ ಅವಾರ್ಡ್ಸ್ 2025-26ರ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಕೋರ್ತಾ ತಾರೀಖು 16, 17, 18ರಂದು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಹೆಚ್ಚಾಗಿ ಬಿತ್ತರಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪತ್ರಿಕಾ ಮಿತ್ರರೆಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ತಾ, ಹಾಗೆ ತಾರೀಖು 19ರಂದು ಇದೇ ವೇದಿಕೆ ಮೇಲೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಕೂಡ ನಡೀತಾ ಇದೆ. ಆ ಒಂದು ಸ್ಪರ್ಧೆಯ ಎಲ್ಲ ಪ್ರಚಾರವನ್ನು ತಮ್ಮ ಮಾಧ್ಯಮದಲ್ಲಿ ಹೆಚ್ಚಾಗಿ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ಸಿಗೆ ತಾವುಗಳು ಸಹಕರಿಸಬೇಕಂತೇಳಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ತಾ, ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳ ವಿವರವನ್ನು ನಮ್ಮ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಆತ್ಮೀಯ ಮಿತ್ರರಾದಂಥ ರಿಯಾಜ್ ಚೋಗಲಾ ಅವರು, ಹಾಗೆ ನಮ್ಮ ಸತೀಶ್ ಶುಗರ್ಸ್ ಅಕಾಡೆಮಿಯ ಪ್ರಿನ್ಸಿಪಾಲ್ ಆದಂಥ ಲಕ್ಷೇಟ್ ಸರ್ಗಳು ತಮಗೆ ಸವಿವರವಾಗಿ ವಿವರಿಸಲಿದ್ದಾರೆ. ಕೊಟ್ಟವ್ರಿಗೆ ಜನರಲ್ ಮತ್ತು ಗೆಸ್ಟ್ಗಳಿಗೆ ಚೇರ್ ಹಾಕಿದ್ರಿ, ಮತ್ತು ಫ್ರೀ ಬಂದವ್ರಿಗೆ ಸ್ಟೇಡಿಯಂ ಇದೆ, ಸಾಕಷ್ಟು ಜಾಗ ಇದೆ, ಕೂತು ನೋಡ್ಬೋದು. ಸ್ವಲ್ಪ ವಿಶೇಷ ಆಮಂತ್ರಣ ಯಾರಿಗೂ ಕೊಡೋದಿಲ್ರಿ. ಇದನ್ನ ಯಾರು ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಫೈನಲ್ ಹೊಡೆದಿರ್ತಾರಲ್ರಿ ಅವರ ಗೆಸ್ಟ್ ಇದೆ. ಸೌಕಾರ ಗೊತ್ತರ ಸೌಕಾರ ಏನಾಗ ಹೇಳೋದಿಲ್ಲ, ಕೊನೆ ಹಂತದಾಗ ಅವ್ರು ಕೊನೆ ಇದ್ರಾಗ ಹೇಳ್ತಾರೆ. ಪ್ರೈಸ್ ಟೋಟಲ್ ನಮ್ದು 28 ಲಕ್ಷ ರೂಪಾಯಿ ಸತೀಶ್ ಶುಗರ್ಸ್ ಅವಾರ್ಡ್ಸ್ಗೆ ಮತ್ತು 16 ಲಕ್ಷ ರೂಪಾಯಿ ಬಾಡಿ ಬಿಲ್ಡಿಂಗ್ ಆಗುತ್ತೆ. ಟೋಟಲ್ 19 ಬಾಡಿ ಬಿಲ್ಡಿಂಗ್ 28 ಲಕ್ಷ ರೂಪಾಯಿ ಸತೀಶ್ ಶುಗರ್ಸ್